ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ. ಇದು ಒಳನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ಹೊರಟ್ಟಿ ಪಟ್ಟಿನ ಗುಟ್ಟು. ಸದ್ಯ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಸಭಾಪತಿ ಸ್ಥಾನದಿಂದ ಹೇಗಾದ್ರೂ ಕೆಳಗಿಳಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ಕಸರತ್ತು ಮಾಡ್ತಾ ಇದ್ರೆ, ಇತ್ತ ಹೊರಟ್ಟಿ ಅವರು ಹಾಕ್ತಾ ಇರೋ ಬಿಗಿ ಪಟ್ಟಿನ ಹಿಂದಿನ ಗುಟ್ಟು ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದಂತಹ ಗುಸು ರಟ್ಟು ಮಾಡಿವೆ. ಅದೇನು ನೋಡೋಣ ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ. ಇನ್ನು ಎರಡನೇ ಸ್ಟೋರಿ ವೀಕ್ಷಕರೇ, ಟಾಪ್ ಸ್ಟೋರಿ ನಂಬರ್ 2. ಟಾಪ್ ಸ್ಟೋರಿ ನಂಬರ್ 2 ಏನು ಅಂದ್ರೆ, ಖಾತೆಗೆ ಕೈ ಹಾಕ್ತಾ ಇಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ. ಸಂಪುಟ ಸಂಕಟ ಜಂಜಾಟ ಈಗಲೇ ತುಂಬಿ ತುಳುಕ್ತಾ ಇದೆ. ಹಿಂಗಿರುವಾಗ ಅದೇನೋ ಬೀದಿಲ್ ಹೋಗೋರನ್ನ ಮನೆ ಕರೆಯೋದು ಅಂತ ಹಂಗೆ ಮಾಡ್ಕೊಳ್ಳೋದು ಬೇಕೇ? ಹೀಗಂದ್ಕೊಂಡು CM ಸುಮ್ಮನಾಗಿರೋದು ಯಾಕೆ? ನೋಡೋಣ ಒಳನೋಟ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಈಗ ಟಾಪ್ ಸ್ಟೋರಿ ನಂಬರ್ 1. ವೀಕ್ಷಕರೇ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ಸಲೀಂ ಅಹಮದ್ ಅವರನ್ನ ಪಟ್ಟಕ್ಕೆ ತರಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಪಟ್ಟಿಯಲ್ಲಿ ಬರೆದು ಕಳಿಸಿದ್ರೂ ಕೂಡ ಹೊರಟ್ಟಿ ಅವರು ಪ್ರತಿಪಟ್ಟು ಅವರನ್ನ ಪಟ್ಟದಲ್ಲಿ ಮುಂದುವರೆಸುತ್ತಾ? ಈ ಪ್ರಶ್ನೆಗೆ ಉತ್ತರ ನಮ್ಮ ಗುಸುಗುಸು ಗೋವಿಂದಣ್ಣನ ಮೂಲಗಳಿಂದ ಒಳನೋಟ ಕಂಡಿದೆ. ಏನದು ನೋಡ್ಕೊಂಬ. ನಮ್ಮೇಷ್ಟ್ರು ಕುಸ್ತಿ ಅಖಾಡದಲ್ಲಿ ಜಗಜ್ಜಟ್ಟಿ ಅಂತ ಗೊತ್ತಿತ್ತು. ಆದ್ರೆ ಈ ಕಡೆ ಕಾಂಗ್ರೆಸ್ ಹೈಕಮಾಂಡೇ ಪಟ್ಟಿ ಕಳಿಸಿದ್ರು, ಆ ಕಡೆ ಹೊರಟ್ಟಿ ಸಭಾಪತಿ ಸ್ಥಾನ ಮುಟ್ಟಿ ನೋಡ್ಲಿ ಅಂತ ಗಟ್ಟಿಯಾಗಿ ಕೂತಿದ್ದಾರೆ. ಕೈಪಾಡ್ರಿ ಅವರು ಆಗಿದ್ದಾಗ್ಲಿ ಅವಿಶ್ವಾಸ ಮಂಡಿಸೋದು ಗ್ಯಾರಂಟಿ ಅಂತಿದ್ದಾರೆ. ಒಟ್ನಲ್ಲಿ ಡರ್ಟಿ ಪಾಲಿಟಿಕ್ಸ್ ಒಳ್ಳೆ ಜನರ ಪಾಲಿಗೆ ಬಹಳ ತುಟ್ಟಿ ಅಂತ ಇವತ್ತು ಗಾದೆ ಒಗಟು ಕನ್ಫ್ಯೂಷನ್ ಏನೂ ಮಾಡದೆ ನೇರವಾಗಿ ವಿಷಯ ಹೇಳ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನಿವತ್ತು ಗಾದೆ ಬಾದೆ ಇಲ್ಲದೆ ಸೀದಾ ವಿಷಯ ಹೇಳ್ತಿದ್ದೀರಾ ಅಂತ ಕೇಳಿದ್ಕೆ, ಅಯ್ಯೋ ಹೇಳಿ ಕೇಳಿ ಇದು ವಿಧಾನ ಪರಿಷತ್ತಿನ ಎಲೆಕ್ಷನ್ನಿನ ವಿಷಯ. ಆ ರೂಲ್ಸು ರೆಗ್ಯುಲೇಷನ್ಸು, ಕೌಲು ಶಬ್ದರು, ನಂಬರು, ಕೋರ್ಟು ಕಟ್ಲೆ ಇವೆಲ್ಲ ಸೀದಾ ಹೇಳಿದ್ರೆ ಅರ್ಥ ಆಗೋದು ಕಷ್ಟ. ಇನ್ನು ಒಗಟಲ್ಲಿ ಗಾದೆಲ್ಲಿ ಹೇಳಿದ್ರೆ ಆಗತ್ತಾ ಅಂತ ಡೈರೆಕ್ಟ್ ಆಗಿ ಹೇಳೋಕ್ ಶುರು ಮಾಡಿದ್ರು ಪರಿಷತ್ತಿನ ದೊಡ್ಡ ಕುರ್ಚಿಯ ಕತೆ. ವಿಷಯ ಏನಪ್ಪಾ ಅಂದ್ರೆ, ಪರಿಷತ್ತಿನ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ವಿಧಾನ ಪರಿಷತ್ತಿನ ಸಭಾಪತಿಯಾಗಿರೋ ಬಸವರಾಜ ಹೊರಟ್ಟಿ ಅವರಿಗೆ 2 ಬಾರಿ ಮಾತಾಡಿ ರಾಜೀನಾಮೆ ಕೊಡಿ ಅಂತ ಕೇಳಿದ್ದಾರೆ. ಆದ್ರೆ ಈತ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ಕೊಡಲ್ಲ ಅಂತ ಪಟ್ಟಿ ಹಾಕಿದ್ದಾರೆ. ಅತ್ತ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಈಗ ಪರಿಷತ್ತಿನಲ್ಲಿ ಬಹುಮತ ಇರೋದ್ರಿಂದ ರಾಜೀನಾಮೆ ಕೇಳ್ತಿದ್ದಾರೆ. ಇತ್ತ ಹೊರಟ್ಟಿ ಅವರು ಪರಿಷತ್ತಿನ ಸಂಪ್ರದಾಯದ ಪ್ರಕಾರ ಬಹುಮತದ ಮೇಲೆ ಸಭಾಪತಿಗಳ ಪೀಠದಿಂದ ಕೆಳಗಿಳಿಸಿದ ಇತಿಹಾಸವೇ ಇಲ್ಲ ಅಂತ ಪಟ್ಟು ಹಾಕಿದ್ದಾರೆ. ಈ ಪಟ್ಟು ಪ್ರತಿಪಟ್ಟಿನ ಮಧ್ಯೆ ಸಭಾಪತಿ ಪೀಠದ ಸುತ್ತ ನಿಯಮಾವಳಿಗಳ ಚರ್ಚೆ ಶುರುವಾಗಿದೆ ಅಂತಿವೆ ಅದೇ ಪರಿಷತ್ತಿನ ಮೂಲಗಳು. ಸದ್ಯ ಬಸವರಾಜ ಹೊರಟ್ಟಿ ಅವರ ಆಪ್ತ ಮೂಲಗಳ ಪ್ರಕಾರ ಸಭಾಪತಿಗಳಿಗೆ ಈಗ ಸಂಸದೀಯ ಪಟುಗಳು, ಸಂವಿಧಾನ ತಜ್ಞರು, ಕಾನೂನು ತಜ್ಞರೆಲ್ಲ ಕರೆ ಮಾಡಿ ಕಾನೂನಿನ ವಿವರ ಕೊಡ್ತಿದ್ದಾರಂತೆ. ಅವ್ರ ಪ್ರಕಾರ ML ಕೌಲ್ ಹಾಗೂ SL ಶಕ್ದರ್ ಅವರ ಪ್ರಾಕ್ಟೀಸ್ ಅಂಡ್ ಪ್ರೊಸೀಜರ್ ಆಫ್ ಪಾರ್ಲಿಮೆಂಟ್ನಲ್ಲಿ ಏನಿದೆ ಅಂದ್ರೆ, ಸಭಾಪತಿ ಪೀಠದಲ್ಲಿರುವವರ ವಿರುದ್ಧ ಅವಿಶ್ವಾಸ ನಿರ್ಣಯದ ಅಂಗೀಕಾರಕ್ಕೆ ಕೇವಲ ಸದನದಲ್ಲಿ ಹಾಜರಿದ್ದು ಮತ ಹಾಕುವವರ ಬಹುಮತ ಅಂದ್ರೆ ಅದಕ್ಕೆ ಸರಳ ಬಹುಮತ ಸಾಕಾಗಲ್ಲ. ಪರಿಷತ್ತಿನ ಅಂದಿನ ಒಟ್ಟು ಸದಸ್ಯರ ಸಂಖ್ಯೆಯ ಬಹುಮತ ಅಂದ್ರೆ ಸಂಪೂರ್ಣ ಬಹುಮತ ಬೇಕು. ಆದ್ರೆ ಈ ಹಂತಕ್ಕೆ ಹೋಗುವ ಮೊದಲು ಅವಿಶ್ವಾಸ ಮಂಡನೆಯ ನೋಟಿಸ್ ನೀಡುವಾಗ ಸಭಾಪತಿಗಳ ವಿರುದ್ಧ ಆಪಾದನೆಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಬೇಕು. ಒಂದು ವೇಳೆ ಈ ಆಪಾದನೆಗಳು ಕೇವಲ ರಾಜಕೀಯವಾಗಿ ಮಾಡ್ತಿರೋ ಆಧಾರರಹಿತ ಆರೋಪ ಅನಿಸಿದ್ರೆ ಅದಕ್ಕೆ ನ್ಯಾಯಾಲಯದಲ್ಲೂ ತಡೆ ಪಡೆಯುವ ಸಾಧ್ಯತೆ ಇದೆ ಅನ್ನೋ ಚರ್ಚೆಗಳು ಪರಿಷತ್ತಿನ ಅಂಗಳದಲ್ಲೇ ಚರ್ಚೆ ಆಗ್ತಿವೆ.
ಹೇಗೆ ನೋಡಿದ್ರು ಸಭಾಪತಿಗಳನ್ನ ಪೀಠದಿಂದ ಕೆಳಗಿಳಿಸುವ ಕಸರತ್ತು ಕಾನೂನಾತ್ಮಕ ಸಂಘರ್ಷಕ್ಕೆ ಎಡೆ ಮಾಡುವ ಸಾಧ್ಯತೆ ನಿಶ್ಚಳವಾಗಿದೆ ಎನ್ನುತ್ತಿವೆ ಪರಿಷತ್ ಮೂಲಗಳು. ಆದ್ದರಿಂದಲೇ ಅತ್ತ ಮುಖ್ಯಮಂತ್ರಿಗಳು, ಇತ್ತ ಸಭಾಪತಿ ಸ್ಥಾನದ ಆಕಾಂಕ್ಷಿ ಆಗಿರೋ ಸಲೀಂ ಅಹ್ಮದ್ ಅವರು ಬಸವರಾಜ ಹೊರಟ್ಟಿ ಅವರನ್ನ ಮನವೊಲಿಸುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಅನ್ನೋದು ವಿಧಾನಸೌಧದ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ಈಗ ಕಾಂಗ್ರೆಸ್ ಪಾರ್ಟಿಯವರಿಗೆ ಸಭಾಪತಿ ಸ್ಥಾನಕ್ಕೆ ತಮ್ಮವರನ್ನೇ ತಗೊಂಡ್ಬರಬೇಕು ಅನ್ನುವಂತಹ ಇರಾದೆ ಇದೆ. ಈಗಾಗಲೇ ಸಲೀಂ ಅಹ್ಮದ್ ಅವರ ಹೆಸರನ್ನು ಕೂಡ ಅವರು ಘೋಷಣೆ ಮಾಡಿ ಆಗಿದೆ. ಇದಕ್ಕಾಗಿ ಏನು ಮಾಡಬೇಕಾಗಿದೆ, ಅವರು ಹೊರಟ್ಟಿ ಅವರನ್ನ ಕೆಳಗಿಳಿಸಬೇಕಾಗಿದೆ. ಯಾಕಂದರೆ ಹೊರಟ್ಟಿ ಅವರು ಸದ್ಯಕ್ಕಿಂತ ಸಭಾಪತಿ ಬಿಜೆಪಿಯಿಂದ. ಆದರೆ ಸಭಾಪತಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ದಾರಿ ಯಾವುದಿದೆ? ಹೆಂಗಿಳಿಸೋದು ಅವರನ್ನ? ರಾಜೀನಾಮೆ ಕೊಟ್ಟು ಹೋಗಿ ಸರ್ ಅಂತಂದರೆ ಅವರು ರಾಜೀನಾಮೆ ಕೊಡೋದು ತಯಾರಿಲ್ಲ. ಸೊ ಅವಿಶ್ವಾಸ ಮಂಡನೆ ಮಾಡಿದರೆ ಏನಾಗುತ್ತೆ? ಅವಿಶ್ವಾಸ ಮಂಡನೆ ಮಾಡಿದರೂ ಕೂಡ ಅದಕ್ಕೆ ಅಡೆತಡೆಗಳಿದೆ. ನೋ ಕಾನ್ಫಿಡೆನ್ಸ್ ಮೋಷನ್ ಬಿಲ್ ಪಾಸ್ ಮಾಡಬೇಕು ಅಂತಂದರೆ ಅದಕ್ಕೆ ಸಾಕಷ್ಟು ಅಡೆತಡೆಗಳಿದೆ. ಅದಕ್ಕೆ ವಿಶ್ವಾಸದ ನಡೆಯೇ ಈಗ ಜಾರಿಯಲ್ಲಿದೆ. ವಿಶ್ವಾಸದ ನಡೆ ಅಂತಂದ್ರೆ ಏನು? ಕೊನೆಯ ಹಂತದವರೆಗೂ ಮ್ಯಾಕ್ಸಿಮಮ್ ಅವರನ್ನು ಮನವೊಲಿಸೋದು. ನೋಡಿ ಸರ್, ಈ ರೀತಿ ನಮ್ಮ ಪಾರ್ಟಿಗೆ ಬಹುಮತ ಇದೆ, ನಿಮ್ಮನ್ನು ಗೌರವಯುತವಾಗಿ ಬೀಳ್ಕೊಡ್ಬೇಕು ಅನ್ನುವಂಥ ಉದ್ದೇಶ ನಮ್ಮದಿದೆ, ದಯವಿಟ್ಟು ನೀವು ರಾಜೀನಾಮೆ ಕೊಟ್ರಿ ಅಂತಂದರೆ ಗೌರವಯುತವಾಗಿ ಬೀಳ್ಕೊಡ್ತೀವಿ. ಆಮೇಲೆ ಅನಿವಾರ್ಯವಾಗಿ ನಾವು ಅವಿಶ್ವಾಸ ಗೊತ್ತುವಳಿ ಮಾಡೋದು, ಅದರಲ್ಲಿ ನೀವು ಸೋಲೋದು, ನಿಮ್ಮನ್ನು ನಾವು ಈ ರೀತಿ ಅವಮಾನ ಮಾಡೋದಕ್ಕೆ ತಯಾರಿಲ್ಲ, ದಯವಿಟ್ಟು ನೀವು ರಾಜೀನಾಮೆ ಕೊಡಿ ಅಂತ ಮನವೊಲಿಸುವಂಥ ಕೆಲಸ ಆಗ್ತಾ ಇದೆಯಂತೆ. ಆದರೆ ಇದಕ್ಕೆ ಕಾನೂನು ಅನ್ನುವಂಥದ್ದು ಒಂದಿದೆ. ನಿಜಕ್ಕೂ ಅವಿಶ್ವಾಸ ಮಂಡನೆ ಮಾಡಬಹುದಾ? ಏನು ಅನುಕೂಲಗಳಿದೆ? ಹೀಗೆ ಹಲವು ಪ್ರಶ್ನೆಗಳಿದೆ. ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಈಗ ಚರ್ಚೆ ಆಗ್ತಾ ಇರೋಂಥದ್ದು. ಹಾಗಿದ್ರೆ ಗುಸುಗುಸು ಗೋವಿಂದಣ್ಣ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನು ತಿಳ್ಕೊಂಡು ಬಂದಿದ್ದಾರೆ, ವೀರೇಂದ್ರ ಅವ್ರಿಗೇನು ಹೇಳಿದ್ದಾರೆ ಅನ್ನೋದನ್ನು ವೀರೇಂದ್ರ ಅವರಿಂದನೇ ಕೇಳೋಣ. ವೀರೇಂದ್ರ, ಕರೆಕ್ಟ್, ಈಗ ಗುಸುಗುಸು ಗೋವಿಂದಣ್ಣ ಅವರು ಬರೀ ಸುದ್ದಿ ಮೂಲ ಹೇಳೋದಲ್ಲ, ಟೆಕ್ನಿಕಲ್ ಪಾಯಿಂಟ್ಸ್ ಅನ್ನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷ ಅನ್ನಿಸ್ತು ನನಗೆ. ಮೆಚ್ಚಬೇಕಾಗಿರುವಂಥ ವಿಚಾರ. ಯಾಕಂದರೆ ಶಕ್ದರ್ ಮತ್ತು ಕೌಲ್ ಅವರ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಸೀಜರ್ ಆಫ್ ಪಾರ್ಲಿಮೆಂಟ್ ಬಗ್ಗೆಯೂ ಕೂಡ ಅವ್ರು ಮಾತಾಡ್ತಿದ್ದಾರೆ ಅಂತಂದರೆ ಇಟ್ಸ್ ಅ ಗುಡ್ ಥಿಂಗ್. ಬಟ್ ವಿಚಾರ ಏನಂತಂದರೆ, ಈಗ ನಿಯಮಾವಳಿ, ನಡಾವಳಿ, ರೂಲ್ಸು, ರೆಗ್ಯುಲೇಷನ್ನು, ಇದಕ್ಕಿಂತ ಮುಖ್ಯವಾಗಿ ಅಲ್ಲಿ ನಡೀತಾ ಇರೋದೇನು ಹೇಳಿ? ರಾಜಕೀಯ, ರಾಜಕಾರಣ. ಅದು ಎಂಥ ರಾಜಕಾರಣ ಹೇಳಿ? ಆಡಳಿತ ವಿಪಕ್ಷದ ರಾಜಕಾರಣ ಅಲ್ಲ, ಇದು ಆಡಳಿತದ ಒಳಗಿನ ರಾಜಕಾರಣ, ಅವರದ್ದೇ ರಾಜಕಾರಣ ಅನ್ನುವಂಥದ್ದು ನನ್ನ ಮಾಹಿತಿ ಮತ್ತು ಒಳನೋಟಕ್ಕೆ ಕಂಡಿರೋದು. ಏನಂತೀರಿ ನೀವು? ಸರಿ ಇದೆ. ನಮ್ಮ ಗುಸುಗುಸು ಗೋವಿಂದಣ್ಣವ್ರು ಏನು ಹೇಳಿದಾರೋ ಅದನ್ನೇ ನೀವು ಸ್ವಲ್ಪ ಥಿಯರಿಟಿಕಲ್ ಆಗಿ ಹೇಳ್ತಾ ಇದ್ರಿ. ಒಬ್ರು ಆಂಕರ್ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ತಾ ಇದ್ರಿ. ನಮ್ಮ ಗೋವಿಂದಣ್ಣವ್ರು ಹಂಗೆ ಹೇಳಲ್ಲ. ಅವ್ರು ಸ್ವಲ್ಪ ರಾಜಕೀಯದ ಒಳಸುಳಿಗಳನ್ನೆಲ್ಲ ಹೊಕ್ಕೆ ಬಂದಿರ್ತಾರಲ್ಲ, ಅವ್ರು ಹೇಳೋ ಸ್ಟೈಲ್ ಸ್ವಲ್ಪ ಬೇರೆ ಇರುತ್ತೆ ಅಷ್ಟೇ ಪಾಟೀಲ್ರೆ. ಹೇಳೋ ಶೈಲಿಯಲ್ಲಿ ವಿಭಿನ್ನತೆ ಬಿಟ್ಟರೆ ವಿಷಯ ಒಂದೇ ಇದೆ, ವ್ಯತ್ಯಾಸ ಏನಿಲ್ಲ. ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿನ ಖಾಲಿ ಮಾಡಿದ್ರು, ಹೌದಾ ಪಾಟೀಲ್ರೆ? ಆ ಕುರ್ಚಿಯನ್ನು ಖಾಲಿ ಮಾಡಿದ ಕಾರಣಕ್ಕಾಗಿಯೇ ಹಲವರಿಗೆ ಕುರ್ಚಿ ಕೊಡಿಸುವಲ್ಲೂ ಅವರು ಸಫಲರಾಗಿದ್ದಾರೆ. ಈಗ ಮೊನ್ನೆ ನೋಡಿದ್ರಲ್ಲ, ವಿಸ್ತರಣೆ ಆಯ್ತಲ್ಲ, ಯಾರದು ಮೇಲುಗೈ? ನೀವು ಲಿಸ್ಟ್ ನೋಡಿದ್ರೆ ಗೊತ್ತಾಗತ್ತಲ್ಲಿ. ಆಲ್ಮೋಸ್ಟ್ ಎಲ್ಲ ಸಿದ್ದರಾಮಯ್ಯವ್ರ ಕಡೆ ಜಾಸ್ತಿ ಇದ್ದಾರೆ ಅದರಲ್ಲಿ. ಹಿಂಗಿರುವಾಗ ಸಿದ್ದರಾಮಯ್ಯವ್ರು ಅವ್ರ ಕುರ್ಚಿ ಬಿಟ್ಟರು, ಬೇರೆಯವರಿಗೆಲ್ಲ ಕುರ್ಚಿ ಕೊಡಿಸೋದ್ರಲ್ಲಿ ಸಫಲರಾಗ್ತಾ ಇದ್ದಾರೆ. ಇನ್ನೊಂದು ಆಗ್ತಾ ಇದೆ, ಏನು ಗೊತ್ತಾ? ಬರೀ ಕುರ್ಚಿ ಕೊಡ್ಸೋದಷ್ಟೇ ಅಲ್ಲ, ಕುರ್ಚಿ ಉಳಿಸೋದ್ರಲ್ಲೂ ಕೂಡ ಸಿದ್ದರಾಮಯ್ಯನವರ ಕೈ ಚಳಕ ಇದೆ. ಕುರ್ಚಿ ಉಳಿಸೋದಿದೆಯಲ್ಲ ಪಾಟೀಲ್ರೆ, ಅದರಲ್ಲಿ ಈಗ 3 ವರ್ಷ ಅವ್ರ ಕುರ್ಚಿ ಉಳಿಸ್ಕೊಂಡ್ರು. ಈಗ 2.5 ವರ್ಷ ಅದಾದ್ಮೇಲೆ 6 ತಿಂಗಳಾಯ್ತು ಬಿಡಿ. ಅದಕ್ಕೆಲ್ಲ ಕತೆಗಳೆಲ್ಲ ಬಂತಲ್ಲ, ದೇವರಾಜ ಅರಸು ಅವರ ದಾಖಲೆ, ಮತ್ತೊಂದು ಬಜೆಟ್ನ ದಾಖಲೆ, ಅತಿ ಹೆಚ್ಚು ಸಮಯ CM ಆದ ದಾಖಲೆ, ಇವೆಲ್ಲ ಆಯ್ತಲ್ಲ. ಅದೆಲ್ಲ ಆಗಿ ಮುಗಿದ ಮೇಲೆ ಈಗ ಹೊಸ ಕತೆ ಶುರು ಆಗಿರೋದು ಪಾಟೀಲ್ರೆ. ಈ ಕತೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಯಾವ ದಿಕ್ಕು ಪಡೆದಿದೆ ಅಂದರೆ, ಈಗ ನೋಡಿ, ನೀವು ಒಂದ್ಸತಿ ಸ್ಟೋರಿ ಹೇಳಿದ್ರಿ, ನಿಮ್ಗೆ ನೆನಪಿರ್ಬೋದು, ಯಾವುದು ಕುಸ್ತಿ ಅಖಾಡದ್ದು. ಬಸವರಾಜ ಹೊರಟ್ಟಿ ಅವರು ಸಿದ್ದರಾಮಯ್ಯನವ್ರನ್ನ ಕುಸ್ತಿ ಅಖಾಡದಲ್ಲಿ ಎತ್ತಾಕ್ಬಿಟ್ಟಿದ್ರು ಅಂತ ಹೇಳಿದ್ರಿ ನೀವು. ಹೌದು. ಆದರೆ ಸಿದ್ದರಾಮಯ್ಯನವರು ಸಭಾಪತಿ ಪೀಠದಿಂದ ಬಸವರಾಜ ಹೊರಟ್ಟಿ ಅವ್ರನ್ನ ಎತ್ತಾಕ್ಲಿಲ್ಲ. ಶಾಸಕರ ಪಂದ್ಯಾವಳಿ ನಡೆದಂಥ ಟೈಮಲ್ಲಿ ಹೌದು, ಇವರು ಭಾರಿ ಪಟ್ಟಿಗಳನ್ನ ಬಳಸ್ತಾ ಇದ್ರು. ಹೌದು, ಇವರು ಕುಸ್ತಿ ಪಟ್ಟಿನ ಮುಂದೆ ಸಿದ್ದರಾಮಯ್ಯ ಅವ್ರ ಮಾತಿನ ಪಟ್ಟಿ ಯಾವ ಲೆಕ್ಕ? ಹೌದು, ಆ ಮಾತಿನ ಪಟ್ಟಿ ಮಾಡಿಬಿಟ್ರು. ಈ ಪೈಲ್ವಾನಿಗೆ ರೀಲಿ ಚಿತ್ ಅನ್ನುವಂತ ಒಂದು ಶಬ್ದ ಇದೆ, ಹಂಗೆ ಚಿತ್ ಮಾಡಿಬಿಟ್ರು ಹೊರಟ್ಟಿ ಅವರು ಸಿದ್ದರಾಮಯ್ಯ ಅವ್ರನ್ನ. ಅವಾಗಿಂದ ಕಾಸ ತರ ಇಲ್ಲಿವರೆಗೂ ಬಂದಿದೆ. ಈಗ ಆ ಪಟ್ಟುಗಳ ಜೊತೆಗೆ ಈಗ ದಿಲ್ಲಿಯಿಂದ ಒಂದು ಪಟ್ಟಿ ಬಂದಿದೆಯಲ್ಲ ಪಾಟೀಲ್ರೆ, ಆ ಪಟ್ಟಿಯಲ್ಲಿ ಈಗ ಸಲೀಂ ಅಹಮದ್ ಅನ್ನೋ ಹೆಸರು ಕೂಡ ಗಟ್ಟಿಯಾಗಿ ಕೂತ್ಬಿಟ್ಟಿದೆಯಲ್ಲ. ಏನು ಮಾಡ್ತೀರಿ ಈಗ ನೀವು? ಆಗ ಯಾವ ಪಟ್ಟು ಹಾಕ್ತಾರೆ ಅನ್ನೋದು ಮುಖ್ಯ. ಕುಸ್ತಿ ಅಖಾಡದಲ್ಲಿ ಹಾಕೋ ಪುಟ್ಟ ಬೇರೆ, ಇಲ್ಲಿ ಹಾಕೋ ಪಟ್ಟಿದೆಯಲ್ಲ, ಇದು ರಾಜಕೀಯದ ಪಟ್ಟಿದು. ಇದು ಸಾಮಾನ್ಯ ಅಲ್ಲ. ಇದು ನಮ್ಮ ಗೋವಿಂದಣ್ಣ ಅಂತವ್ರಿಗೆ ಮಾತ್ರ ಗೊತ್ತಾಗೋದು, ಎಲ್ರಿಗೂ ಗೊತ್ತಾಗೋದಿಲ್ಲ ಈ ಪಟ್ಟುಗಳು. ಅವ್ರು ಸ್ವಲ್ಪ ಅಲ್ಲೆಲ್ಲ ಒಳಹೊಕ್ಕು ನೋಡ್ಕೊಂಡು ಬರೋದ್ರಿಂದ ನಾವು ಈಗ ಸ್ವಲ್ಪ ಹೇಳೋಕ್ಕಾಗ್ತಾ ಇದೆ. ಬಿಟ್ಟರೆ ಇಲ್ಲದೇ ಇದ್ರೆ ಇದು ಸಾಮಾನ್ಯದವರಿಗೆಲ್ಲ ನಿಲ್ಕೋದಲ್ಲ ಈ ರಾಜಕೀಯ ಪಟ್ಟುಗಳು ಪಾಟೀಲ್ರೆ.
ಅದರಲ್ಲೂ ಸಿದ್ದರಾಮಯ್ಯನವರು ಹೊರಟ್ಟಿಯವರು ನೀವೇ ಹೇಳ್ದಂಗೆ ಗಳಸ್ಯ ಕಂಠಸ್ಯ ಹೌದಾ. ಹಂಗಿರುವಾಗ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಬೆನ್ನಿಂದ ಈಗ 140 MLAಗಳು ಎಲ್ಲರ ಆಸೆ ಆಕಾಂಕ್ಷೆಗಳು ಎಲ್ರಿಗೂ ಮಂತ್ರಿ ಆಗ್ಬೇಕು. ಪಾಟೀಲ್ರೆ ಎಲ್ರಿಗೂ ಬೇಕು ಸಚಿವ ಸ್ಥಾನ, ಎಲ್ರಿಗೂ ಬೇಕು ಖಾತೆ. ಆ ಖಾತೆ ಕತೆ ನೆಕ್ಸ್ಟ್ ಬರುತ್ತೆ, ಅದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಹಿಂಗಿರುವಾಗ ಒಂದೊಂದು ಸೀಟು ಇಂಪಾರ್ಟೆಂಟು. ಅದರಲ್ಲಿ ಇದು ಪರಿಷತ್ತಿನ ಬಹಳ ದೊಡ್ಡ ಸೀಟು. ಅದನ್ನು ಬಿಡೋಕ್ಕಾಗತ್ತಾ? ಬಿಟ್ಕೊಡಿ ಕೇಳ್ತಾ ಇದ್ದಾರೆ. 2-3 ಸತಿ ಒಬ್ಬ ಫೋನು ಮಾಡಿದ್ದಾರೆ. ಹೊರಟ್ಟಿಯವರು ಆಸ್ಪತ್ರೆಯಲ್ಲಿದ್ದರೂ ಫೋನ್ ಮಾಡಿದ್ರಂತೆ ಡಿ ಕೆ ಶಿವಕುಮಾರ್ ಅವರು. ಫೋನ್ ಮಾಡಿಬಿಟ್ಟು ಫಸ್ಟ್ ಆರೋಗ್ಯ ಹೇಗಿದೆ ಅಂತ ಕೇಳಿದ್ರಂತೆ. ಆರೋಗ್ಯ ಹೇಗಿದೆ, ಏನು ಹೇಳ್ತಿದ್ದಾರೆ ಡಾಕ್ಟ್ರು ಅಂತೇಳಿ. ಆಮೇಲೆ ಇವರ ಸರ್ಕಾರದ ಆರೋಗ್ಯದ ಬಗ್ಗೆ ಬಂದ್ರಂತೆ. ಸರ್ಕಾರದ ಆರೋಗ್ಯದೆಲ್ಲ ಹೇಳ್ಬಿಟ್ಟು ನಾವು ಆರೋಗ್ಯ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕಂದ್ರೆ ನೀವು ಸಹಕಾರ ಕೊಡಬೇಕು ಅಂದ್ರಂತೆ. ಸರ್ಕಾರದ ಆರೋಗ್ಯ ನಾನು ಡಾಕ್ಟರ್ ಈಗ ಅಂತ ಹೇಳಿದ್ರು. ಹಂಗೆ ಈಗ ಹಂಗಾಗಿ ಆದರೆ ಇವರು ಹೊರಟ್ಟಿಯವರು ಪಾಟೀಲ್ರೆ ಅವರಷ್ಟು ಗಟ್ಟಿಯಾಗಿ ಕೂತ್ಬಿಟ್ಟಿದ್ದಾರೆ. ಅಷ್ಟು ಸುಲಭವಾಗಿ ಪಟ್ಟ ಬಿಡೋಕ್ಕಾಗತ್ತವರು. ಪಟ್ಟವನ್ನು ಬಿಡೋಕ್ಕಾಗಲ್ಲ, ಪಟ್ಟು ಬಿಡೋಕ್ಕಾಗಲ್ಲ. ಈಗ ಬಿಗಿ ಪಟ್ಟು ಹಾಕೊಂಡು ಕೂತಿದ್ದಾರೆ. ಇದ್ರ ನಡುವೆ ಏನಾಗ್ತಿದೆ ಅಂದರೆ ಈ ಎಲ್ಲ ಒತ್ತಡಗಳ ನಡುವೆ ಪಾಟೀಲ್ರೆ ಇವ್ರನ್ನೆಲ್ಲ ಸಮಾಧಾನ ಮಾಡಬೇಕಲ್ಲ CM. ಅದಕ್ಕೋಸ್ಕರ ಹೈಕಮಾಂಡಿಂದನೇ ಯಾವತ್ತೂ ಬಂದಿಲ್ಲ ಇತಿಹಾಸದಲ್ಲಿ AICC ಅಧಿಕೃತ ಮಂತ್ರಿಗಳ ಪಟ್ಟಿ ಜೊತೆ ಯಾರಾಗಬೇಕು ಸಭಾಧ್ಯಕ್ಷರು, ಯಾರಾಗಬೇಕು ಉಪಸಭಾಧ್ಯಕ್ಷರು, ಯಾರಾಗಬೇಕು ಸಭಾಪತಿಗಳು, ಯಾರಾಗಬೇಕು ಉಪಸಭಾಪತಿಗಳು ಪಟ್ಟಿ ಬಂದ್ಬಿಡ್ತು. ಇನ್ನೊಬ್ರು ಯಾರು ಹೇಳ್ತಾ ಇದ್ರು, ಏನಂತ ಗೊತ್ತಾ, ಅವ್ರು ಪಾಪ ಚೀಫ್ ವಿಪ್ ಮೇಲೆ ಕಣ್ಣಿಟ್ಕೊಂಡಿದ್ದಾರೆ. ಅದ್ರ ಜೊತೆ ಚೀಫ್ ವಿಪ್ದು ಒಂದು ಸೇರ್ಸ್ ಕಳಿಸ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಎಲ್ಲ ಕಳಿಸಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರು, ವಿಧಾನಸಭೆ, ವಿಧಾನ ಪರಿಷತ್ತನ್ನು ಒಂದು ಹಾಕ್ಬಿಟ್ಟಿದ್ರೆ ಆಗಿರ್ತಲ್ಲ ಅಂದರು. ಅದಕ್ಕೆ ನಾ ಹೇಳಿದೆ ಪಾಟೀಲ್ರೆ, ಅದು ಒಂದು ಹಾಕ್ಬಿಟ್ಟಿದ್ರೆ ನೀವೆಲ್ಲ ಇಲ್ಲಿರ್ತಿರಲಿಲ್ಲ, ಎಲ್ಲ ರೆಸಾರ್ಟಲ್ಲಿ ಹೋಗಿ ಕೂತ್ಕೊತಾ ಇದ್ರಿ. ಅದಕ್ಕೆ ಅದೊಂದು ಇಟ್ಕೊಂಡಿದ್ದಾರೆ, ನಿಮಗೋಸ್ಕರ ಇಟ್ಕೊಂಡಿದ್ದಾರೆ, ಇಲ್ಲೇ ಇರಿ ಅಂತ ಹೇಳಿದೆ ನಾನು. ಅಂದ್ರೆ ಹಿಂಗೆ ಮಾತಾಡ್ತಾ ಲೋಕಾಭಿರಾಮ ಮಾತುಕತೆ ಪಾಟೀಲ್ರೆ. ಈಗ ಹೊರಟ್ಟಿ ಅವ್ರನ್ನ ನೀವು PT ಮೇಷ್ಟ್ರು ಅಂತ ಕರೆದ್ರಿ, ಕುಸ್ತಿ ಪಟು ಅಂತಾನು ಕರೆದ್ರಿ. ಹೌದು. ಅದಕ್ಕಿಂತ ಮುಖ್ಯವಾಗಿ 45 ವರ್ಷಗಳ ಕಾಲ ಆ ಡಿಕೇಡ್ಸ್ ಅಲ್ಲಿ ಅವರು ಸೀನಿಯರ್ ಮೆಂಬರ್ ಈಗ. ಸೊ ಈ ರೀತಿ ಎಲ್ಲ ವಿಚಾರಗಳನ್ನ ಗಮನಿಸೋದ್ರ ಜೊತೆಗೆ ಇನ್ನೂ ಒಂದು ಮುಖ್ಯವಾದಂಥ ವಿಚಾರವನ್ನ ನಾವು ಗಮನಿಸಬೇಕಾಗತ್ತೆ. ಈಗಾಗಲೇ ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಕೂಡ. ಏನಪ್ಪಾ ಅಂತಂದ್ರೆ ಸಿದ್ದರಾಮಯ್ಯ ಅನ್ನುವಂಥ ಫ್ಯಾಕ್ಟರ್. ಸಿದ್ದರಾಮಯ್ಯ ಅವರು ಇವ್ರ ಹಿಂದೆ ಇದ್ದಾರೆ. ಸಿದ್ದರಾಮಯ್ಯ ಅವರು ಇವರಿಗೆ ಪರಮಾಪ್ತರಾಗಿದ್ದಾರೆ, ವೆರಿ ಕ್ಲೋಸ್. ನೀವು ಹೆಂಗೆ ಗೋವಿಂದಣ್ಣವ್ರ ಜೊತೆ ನೀವು ಬಾರಿ ಪರಮಾಪ್ತರಿದ್ದೀರಲ್ಲ, ಮೂಲಗಳನ್ನ ಬಂದು ನಿಮಗೆ ಎಡೆಯಾಗಿ ಹೇಳ್ತಾರಲ್ಲ, ಹಂಗೆ ಸಿದ್ದರಾಮಯ್ಯ ಹೊರಟ್ಟಿ ಅವರಿಬ್ರು ಅಷ್ಟೊಂದು ಕ್ಲೋಸ್. ಸೊ ಆ ಮಟ್ಟಿಗೆ ಕ್ಲೋಸ್ ಇರುವಂತ ಟೈಮ್ ನಲ್ಲಿ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಬಿಟ್ಬಿಡ್ತಾರ ಹೊರಟ್ಟಿ ಅವ್ರನ್ನ. ಸಿದ್ದರಾಮಯ್ಯ ಅವ್ರು ಕೂತಿದಾರಲ್ಲ ಗಟ್ಟಿಯಾಗಿ. ಪಾಟೀಲ್ರೆ ಸಿದ್ದರಾಮಯ್ಯನವ್ರದ್ದು ಹೊರಟ್ಟಿಯವ್ರದ್ದು ನೀವು ಹೇಳಿದ್ರಲ್ಲ ಪರಮ ಮಿತ್ರರು ಅಂತೇಳಿ, ಅದಕ್ಕೆ ನಮ್ದು ಗೋವಿಂದಣ್ಣವ್ರದ್ದು ಹೋಲಿಕೆ ಬೇರೆ ಕೊಟ್ಬಿಟ್ರಿ. ಸಿದ್ದರಾಮಯ್ಯವರು ಹೊರಟ್ಟಿಯವರು ಬೇರೆ ಬೇರೆ ಪಾರ್ಟಿಯಲ್ಲಿ ಇದ್ದಾರೆ. ನಾವು ಗೋವಿಂದಣ್ಣವ್ರು ಒಂದೇ ಪಾರ್ಟಿ, ಒಟ್ಟಿಗೆ ಇರೋದು. ಅವ್ರು ಒಂದೇ ಪಾರ್ಟಿಯಲ್ಲಿ ಬೇರೆ ಬೇರೆ ಇದ್ದಾರೆ, ನಾವು ಬೇರೆ ಆಗೋದಿಲ್ಲ. ಯಾಕಂದ್ರೆ ಅವರೇ ನಮಗೆಲ್ಲ, ಗೋವಿಂದನೇ ಎಲ್ಲ, ಗೋವಿಂದನೇ ಬಲ್ಲ. ಅದನ್ನ ನಾವು ಹೇಳೋದಷ್ಟೇ. ಈಗ ಇದ್ರ ಜೊತೆಗೆ ಈಗ ಈ ಹೊರಟ್ಟಿ ಅವರು ಸಿದ್ದರಾಮಯ್ಯ ಅವ್ರ ನಡುವೆ ಹೆಂಗೆ ಶಾಸಕರ ಪಂದ್ಯಾವಳಿಯಲ್ಲಿ ಕುಸ್ತಿ ಅಖಾಡದಲ್ಲಿ ಕುಸ್ತಿಯಾಗಿತ್ತು, ನಿಮಗೆ ಗುಸುಗುಸು ಗೋವಿಂದಣ್ಣಗೆ ಏನಾದ್ರು ಕುಸ್ತಿಯಾಗಿ ಗೋವಿಂದಣ್ಣ ನಿಮ್ಮನ್ನ ಚಿತ್ತು ಮಾಡಿ ಆತರ ಏನಾರಾಗಿದೆ? ಅವರಿಗೆ ಕಪ್ಪವನ್ನು ಸಲ್ಲಿಕೆ ಮಾಡ್ಬಿಡ್ತೀವಿ, ಕಪ್ಪನ್ನು ಸಲ್ಲಿಕೆ ಮಾಡ್ಬಿಡ್ತೀವಿ ಗೋವಿಂದಣ್ಣಗೆ. ಗೋವಿಂದಣ್ಣದಿಂದನೇ ನಾವಿಲ್ಲ, ಗೋವಿಂದಣ್ಣ ಇಲ್ಲ ಅಂದ್ರೆ ನಾವಿಲ್ಲ, ಎಲ್ಲ ಸಂಪೂರ್ಣ ಶರಣಾಗತಿ ಗೋವಿಂದಣ್ಣಗೆ. ಹಂಗಾಗಿ ಆ ಹಂತಕ್ಕೆ ಹೋಗೋದೇ ಇಲ್ಲ ಪಾಟೀಲ್ರೆ. ನಾವು ಅದಕ್ಕೆ ಅವಕಾಶ ಕೊಡಲ್ಲ. ಅಲ್ಲ, ಅವ್ರ ಕೈ ಸಿಕ್ಕರೆ ಚಿತ್ತು ಮಾಡೋದಷ್ಟೇ ಅಲ್ಲ, ನಾವು ಮತ್ತೆ ಅಖಾಡದ ಕಡೆ ತಿರ್ಗಿ ನೋಡ್ಬಾರ್ದು, ಹಂಗ್ ಮಾಡ್ಬಿಡ್ತಾರೆ. ಬೇಡ, ಫ್ರೆಂಡ್ಲಿ ಸ್ಪರ್ಧೆ ಅಲ್ಲ, ಫ್ರೆಂಡ್ಲಿ ಸ್ಪರ್ಧೆ ಆದ್ರೂ ಹಿಡಿದು ಅವ್ರ ಕಾಲ್ ಮುರಿ ಕೈ ಮುರಿ ಅಂತ ನಾವೇನ್ ಹೇಳ್ತಾ ಇಲ್ಲ. ಪಾಟೀಲ್ರೆ ಆ ತರ ಪಂದ್ಯಾವಳಿಯಲ್ಲಿ ಏನಾದ್ರು ನಡೆದಿದ್ಯಾ ಅಂತ. ಅಲ್ಲ, ಹಂಗಿದ್ರೆ ಹಂಗೊಂದು ಆಯೋಜನೆ ಆದ್ರೆ ಗೋವಿಂದಣ್ಣ ಎದುರುಗಡೆ ನಿಮ್ಮನ್ನೇ ಅಖಾಡ ಕಿಳಿಸೋಣ ಪಾಟೀಲ್ರೆ. ನೀವು ಪರಮಾಪ್ತರ ಏನಾರು ಮಾಡ್ಕೊಳ್ಳಿ, ನೀವಿಬ್ರು ಕುಸ್ತಿ ಆಡಿದ್ದನ್ನು ಮಾತ್ರ ನಾನು ಹೇಳ್ತೀನಿ ಜನರ ಮುಂದೆ. ಹಾಗಾಗಿ ಈಗ ವಿಷಯಕ್ಕೆ ಬರದಾರ ಪಾಟೀಲ್ರೆ, ನೀವು ಕೇಳೋದಕ್ಕೊಂದು ಉತ್ತರ ಕೊಟ್ಬಿಡ್ತೀನಿ ಉಕ್ಸಾಡ. ಏನಂದ್ರೆ ಪಾಟೀಲ್ರೆ, ಇದ್ರಲ್ಲಿ ಏನಾಗ್ತಿದೆ ಈಗ, ಇಲ್ಲಿಗೆಲ್ಲ ಬಂದು ನಿಂತಿದೆಯಲ್ಲ ಈಗ. ಇನ್ಫ್ಯಾಕ್ಟ್ ಈಗ ಒಂದ್ ಕಡೆ ಹೊರಟ್ಟಿ ಅವ್ರು ಹೇಳ್ತಿರೋದು, ನೋಡಪ್ಪ ಸಂಪ್ರದಾಯ ಹಿಂಗಿದೆ, ಯಾವತ್ತೂ ಇತಿಹಾಸದಲ್ಲಿ ಸಭಾಪತಿ ಪೀಠದಿಂದ ನಂಬರ್ ಜಾಸ್ತಿ ಇದೆ ಅಂತ ಇಳಿಸಿದ್ದೇ ಇಲ್ಲ ಅಂತ ಹೊರಟ್ಟಿ ಅವ್ರ ಪಟ್ಟು. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಹಂಗೆ ಮಾಡ್ತಾ ಕೂತ್ರೆ ನಡೆಯೋದಿಲ್ಲ, ನಂಬರ್ಸ್ ನಮ್ಗೆ ಜಾಸ್ತಿ ಇದೆ ಅಂತ ಅವ್ರ ಪಟ್ಟು. ಇದ್ರ ನಡುವೆ ಈಗ ಇಬ್ಬರೂ ಕೂಡ ತೋರಿಸ್ಬೇಕಾಗಿರೋದು ಏನು ಅಂದರೆ ಪಾಟೀಲ್ರೆ, ಆ ಕಡೆ ಡಿ ಕೆ ಶಿವಕುಮಾರ್ ಅವರು, ಈ ಕಡೆ ಹೊರಟ್ಟಿ ಅವರು ಮುತ್ಸದ್ದಿತನವನ್ನು ತೋರಿಸ್ಬೇಕಾಗಿದೆ ಪಾಟೀಲ್ರೆ. ಯಾವ ಮುತ್ಸದ್ದಿತನ? ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಇರಲಿ ಬಿಡಪ್ಪ, 45 ವರ್ಷ ಸತತವಾಗಿ ಒಂದು ಸದನದಲ್ಲಿ ಅವರು ಸದಸ್ಯರಾಗಿದ್ದಾರೆ. ಇಡೀ ಪ್ರಪಂಚದಲ್ಲೇ ಇನ್ನೊಬ್ರಿಲ್ಲ ಈ ಥರ 45 ವರ್ಷ ಸದನದಲ್ಲಿ ಸದಸ್ಯರಾಗಿರೋಂಥವ್ರು. ಗೌರವಯುತವಾಗಿ ಇನ್ನೂ 3 ವರ್ಷ ಇದ್ಬಿಡ್ಲಿ ಅಂತ ಅವ್ರು ಬಿಡೋದು ಇಲ್ಲ. ಈ ಕಡೆ ಹೊರಟ್ಟಿಯವರು ಯೋಚನೆ ಮಾಡ್ಬೋದು, ನೋಡಪ್ಪ ಅವರು ಇಲ್ಲಿವರೆಗೂ ಸಿದ್ದರಾಮಯ್ಯನವ್ರು 3 ವರ್ಷ ಇದ್ದಾಗಲೂ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಈಗೇನೋ ಅವರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಬಂದ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ಗೆ, ಹೀಗಾಗಿ ನಾನೇ ಪೀಠವನ್ನು ಬಿಟ್ಟುಕೊಟ್ಟು
ಅವ್ರು ಯಾರನ್ನು ಬೇಕೋ ಕೂರಿಸ್ಕೊಳ್ಳಿ, ಹೈಕಮಾಂಡಿಂದನೇ ಪಟ್ಟಿ ಬಂದ್ಬಿಟ್ಟಿದೆ ಅಲ್ಲಿ ಅವ್ರು ಬಿಟ್ಕೊಡೋದು. ಇದೆರಡೂ ಕೂಡ ಮುತ್ಸದ್ದಿತನದ ಮಾತುಗಳು, ಮೌಲ್ಯಾಧಾರಿತ ರಾಜಕಾರಣದ ಮಾತುಗಳು. ಕರೆಕ್ಟ್. ಈಗ ಇಬ್ರು ಮುತ್ಸದ್ದಿತನ ತೋರಿಸಬೇಕಾಗಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಒಬ್ಬ ಸೀನಿಯರ್ ಲೀಡರ್ ಅಥವಾ ಸೀನಿಯರ್ ಮೆಂಬರ್ ಅನ್ನ ಈ ಸಂದರ್ಭದಲ್ಲಿ, ಇವೆಲ್ಲ ರಾಜಕೀಯ ಸಂದಿಗ್ಧ ಬಹಳ ಅಪರೂಪವಾಗಿ ಬರ್ತಾ ಇರುತ್ತೆ ವೀರೇಂದ್ರ. ಇದು ನಿಮ್ಮ ಅನುಭವದಲ್ಲಿ ನೋಡಿದ ಹಾಗೆ ಅಲ್ವಾ? ಇಂಥ ಪರಿಸ್ಥಿತಿಗಳು ಬಹಳ ಅಪರೂಪವಾಗಿ ಬರುತ್ತೆ. ಡಿ ಎಸ್ ಶಂಕರಮೂರ್ತಿ ಅವರು ಹಿಂದೆ 2017ರಲ್ಲಿ ಸ್ಪೀಕರ್ ಆಗಿದ್ದಂಥ ಟೈಮಲ್ಲಿ, ಸಭಾಪತಿ ಆಗಿದ್ದಂಥ ಟೈಮಲ್ಲಿ ಅವ್ರ ವಿರುದ್ಧ ನೋ ಕಾನ್ಫಿಡೆನ್ಸ್ ಮೋಷನ್ ಜಾರಿಗೆ ಬಂತು. ಒಂದು ಓಟಲ್ಲಿ ಅವ್ರಿಗೆ ಗೆದ್ರು, 37 ಓಟ್ ಅವರ ಪರವಾಗಿ ಬಂತು, 36 ಓಟ್ ಇವ್ರ ಪರವಾಗಿ ಬಂತು. ಒಂದೇ ಓಟಿಂದ ಅವರು ಮತ್ತೆ ಗೆದ್ರು, ಸ್ಪೀಕರ್ ಆಗಿ ಸಭಾಪತಿಯಾಗಿ ಮುಂದುವರೆದ್ರು. ಈಗ ಇಲ್ಲಿ ರಾಜಕೀಯ ಸಂದಿಗ್ಧ ಹೆಂಗಿದೆ ಅಂತಂದ್ರೆ, ಮೆಜಾರಿಟಿ ಕಾಂಗ್ರೆಸ್ನವರಿಗಿದೆ, ಬಸವರಾಜ ಹೊರಟ್ಟಿ ಅವರು ಸಭಾಪತಿ ಆಗಿದ್ದಾರೆ. ಇವ್ರನ್ನ ಹೇಗೆ ಇಳಿಸೋದು ಅನ್ನುವಂಥದ್ದು ದೊಡ್ಡ ಕ್ವಶನ್ ಇದೆ. ಗೌರವಯುತವಾಗಿ ಅವ್ರು ಹೋಗ್ಬಿಟ್ರು ಅಂತಂದ್ರೆ ಗೌರವಯುತವಾಗಿ ಬೀಳ್ಕೊಡ್ತಾರೆ, ಇಲ್ಲ ಅಂತಂದ್ರೆ ಅನಿವಾರ್ಯ ಆಗುತ್ತೆ ಅವಿಶ್ವಾಸ ಗೊತ್ತುವಳಿ. ಸೊ ಇಂಥ ಸಂದಿಗ್ಧವನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ನನಗನ್ಸುತ್ತೆ ವೀರೇಂದ್ರ, ಬಹುಶಃ ಹೊರಟ್ಟಿ ಅವರು 8 ಸಾರಿ ಮೆಂಬರ್ ಆಗಿರುವಂಥವ್ರು. ಈಗ ಸಭಾಪತಿ ಸ್ಥಾನವನ್ನ ಬಿಟ್ಕೊಟ್ಬಿಟ್ರೆ ಅವರೇನು ಸದಸ್ಯರು ಆಗಿರು ಮುಂದುವರಿಯೋದಿಲ್ಲ ಅಂತೇನಿಲ್ಲ. ಹಿ ವಿಲ್ ಬಿ ಕಂಟಿನ್ಯೂ ಆಸ್ ಅ ಮೆಂಬರ್. ಸೊ ನನಗನ್ಸುತ್ತೆ ಇವರು ಮುತ್ಸದ್ದಿತನ ತೋರಿಸ್ಬೇಕು. ಯಾಕಪ್ಪ ಈ ರಗಳೆ, ನನಗೆ ಭಾಳ ಗೌರವಯುತವಾಗಿ ನನಗೆ ಸ್ಥಾನಮಾನ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟು ಸರಳವಾಗಿ ಆಚೆ ಬಂದ್ಬೇಡ ಅಂತ ಅವರು ನಿರ್ಧಾರ ಮಾಡ್ಬೋದಲ್ವಾ? ನಿಜ ಪಾಟೀಲ್ರೆ, ಇದಕ್ಕೆ ಉತ್ತರ ಏನು ಗೊತ್ತಾ? ನೀವು ಈ ಕಾರ್ಯಕ್ರಮದ ಆರಂಭದಲ್ಲಿ ನಿಮ್ಮ ಮೊಟ್ಟ ಮೊದಲ ಸಾಲಿದೆಯಲ್ಲ, ಅದೇ ಉತ್ತರ. ಏನಂದ್ರೆ ಇಲ್ಲಿರೋದು ಎಲ್ಲಕ್ಕಿಂತ ಮೀರಿದ ಆಂತರಿಕ ರಾಜಕೀಯ, ಒಳ ರಾಜಕೀಯ, ರಾಜಕಾರಣದ ಒಳನೋಟ ಇದೆಯಲ್ಲ, ಇಲ್ಲಿ ಅದರ ಮೇಲಾಟ ನಡೀತಾ ಇದೆ ಪಾಟೀಲ್ರೆ. ಇಲ್ಲಿ ಬರೀ ಹೊರಟ್ಟಿಯವರಷ್ಟೇ ಅಲ್ಲ, ಹೊರಟ್ಟಿಯವರ ಹಿಂದೆ ಇರುವ ನೆರಳು, ಡಿ ಕೆ ಶಿವಕುಮಾರ್ ಅವರಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಅವರ ಹಿಂದೆ ಇರುವ ಒತ್ತಡ, ಎರಡೂ ಕೆಲಸ ಮಾಡ್ತಿರೋದ್ರಿಂದ ಇವ್ರಿಗೇನು ಅನ್ಸ್ಬೋದು, ಹೊರಟವರಿಗೆ ಇದೆಲ್ಲ ಯಾರಿಗೆ ಬೇಕಾಗೈತಪ್ಪ, ನನಗೆ ಸಾಕಾಗೈತಿ, ಕೊಟ್ಟೋಗೋಣ ಅಂತಲೇ ಅವ್ರ ಹಿಂದೆ ಇದ್ದವ್ರು ಬಿಡ್ಬೇಕಲ್ಲ. ಅವ್ರ ಹಿಂದೆ ದೊಡ್ಡ ದಂಡೆ ನಿಂತಿದೆಯಲ್ಲ, ಕಾನೂನು ತಜ್ಞರು, ಸಂವಿಧಾನ ತಜ್ಞರು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಇರುವಾಗ ಅಷ್ಟು ಸುಲಭವಾಗಿ ಇವ್ರು ಇಳಿಬೇಕಂದ್ರೆ ಅವ್ರು ಇಳಿಯಕ್ ಬಿಡಲ್ಲ ಅಂತ ಒಂದು. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಇರ್ಲಿ ಬಿಡಪ್ಪ ಕಂಟಿನ್ಯೂ ಆಗ್ಲಿ ಅಂತ ಬಿಟ್ರೆ, ಹೈಕಮಾಂಡಿಂದನೇ ಬಂದ್ಬಿಟ್ಟಿದೆಯಲ್ಲ ಪಟ್ಟಿ, ಇಂಥವ್ರನ್ನೇ ಮಾಡ್ಬೇಕು ಅಂತೇಳಿ. ಮತ್ತೆ ಕಾದ್ಕೊಂಡು ನಿಂತಿದಾರಲ್ಲ, ಇವತ್ತು ಸಲೀಂ ಅಹಮದ್ ಅವ್ರು ಹೋಗಿ ಹೊರಟ್ಟವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಮತ್ತೊಂದು ಏನು ಗೊತ್ತಾ ಪಾಟೀಲ್ರೆ, ಈಗ ನಿಯಮಗಳು, ಕಾನೂನು, ಕೋರ್ಟು ಅಂತ ಹೋಗ್ಬಿಟ್ರೆ ಅದು ವಿಳಂಬ ಆಗುತ್ತೆ. ಮತ್ತೆ ಕಾನೂನು ನೋಡಿ, ಇದು ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 183(c), ಇದರ ಅಡಿಯಲ್ಲಿ ಸಭಾಪತಿಗಳ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದು ಅಂತ ಇರೋದು. ಇದು ವಿಧಾನ ಪರಿಷತ್ತಿನ ನಿಯಮಾವಳಿಗಳ ಪ್ರಕಾರ 165. ಇದರಲ್ಲಿ ಏನಿದೆ ಅಂದ್ರೆ ಪಾಟೀಲ್ರೆ, ಮಿನಿಮಮ್ 14 ದಿನದ ಬದಲು ನೋಟಿಸ್ ಕೊಡ್ಬೇಕು. ಆ 14 ದಿನ ಆದ್ಮೇಲೆ ಅವರು ಅದನ್ನ ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ಸೇರಿಸ್ಬೇಕು. ಸೇರಿಸಿದ್ಮೇಲೆ ಪಾಟೀಲ್ರೆ ಅದಷ್ಟು ಸುಲಭ ಇಲ್ಲ. ಒಳಗೆ ಎಷ್ಟು ದೊಡ್ಡ ಸರ್ಕಸ್ ಇದೆ ಗೊತ್ತಾ, ಅದು ವೋಟಿಂಗ್ವರೆಗೂ ಬರೋದಷ್ಟು ಸುಲಭ ಇಲ್ಲ ಪಾಟೀಲ್ರೆ, ಬಹಳ ದೊಡ್ಡ ಸರ್ಕಸ್ ನಡಿಬೇಕಿದೆ. ಇದ್ರ ಇನ್ ಬಿಟ್ವೀನ್ ಅವ್ರು ಯಾವಾಗ ನೋಟಿಸ್ ಕೊಡ್ತಾರೆ, ಹೊರಟ್ಟಿಯವ್ರ ಪರವಾಗಿ ಹೋಗ್ಬಿಟ್ಟು ಕೋರ್ಟಲ್ಲಿ ಸ್ಟೇ ತಗೊಂಡ್ಬರ್ಬೋದು. ಹಂಗೆ ಸ್ಟೇ ತಂದ್ರು ಅಂದ್ರೆ ಮತ್ತೆ ಹೇಳ್ಕೊಂಡು ಹೋಗ್ತಾ ಇರುತ್ತಲ್ಲ, ಮತ್ತೆ 10 ದಿನ ಆದ್ಕೂಳೆ ಅಧಿವೇಶನ ಮುಗಿಯುತ್ತೆ. ನವೆಂಬರ್ ಮತ್ತೆ ಎಲೆಕ್ಷನ್ ಯಾವುದೋ ಅಧಿವೇಶನ ಇರೋದು ಎಲ್ಲಿ, ಬೆಳಗಾವಿಯಲ್ಲಿ. ಅಷ್ಟೊತ್ತಿಗೆ ಎಷ್ಟೋ ನೀರು ಇಲ್ಲಿ ಗಂಗೆಯಲ್ಲೂ, ಅಲ್ಲೂ ತುಂಗೆಯಲ್ಲೂ, ಇತ್ತ ಕಾವೇರಿಯಲ್ಲೂ ಹರಿದೋಗೋದಿದೆ. ನೋಡೋಣ. ಹಿಂಗಾಗಿ ರಾಜಕಾರಣದಲ್ಲಿ ಹಿಂಗೆ ಅಂತ ಇದಮ್ಮಿತ್ತಮ್ ಅಂತ ಯಾವ್ದು ಇರೋದಿಲ್ಲ ಪಾಟೀಲ್ರೆ. ನೋಡೋಣ ಹಂಗಿದ್ರೆ ಏನಾಗುತ್ತೆ ಅಂತ ಮುಂದಿನ ದಿನಮಾನಗಳಲ್ಲಿ. ಯಾಕಂದ್ರೆ ಬಸವರಾಜ ಹೊರಟ್ಟಿ ಅವರು ಏನು ಭಾರಿ ಜಾಣರು, ಅವರು ಈ ಎಲ್ಲ ವಿಚಾರಗಳನ್ನ ಅಳೆದು ತೂಗಿ ನೋಡ್ತಾರೆ. ಅವರು ಏನೇನು ಮಾಡ್ತಾರೆ ಅಂತ ಕಾದ್ ನೋಡೋಣ. ನೆಕ್ಸ್ಟ್ ನೋಡೋಣ. ನೀರಿಗಂತೂ ಇಳಿಲೇಬೇಕು, ಆಳ ಬಹಳ ಇದೆ ಅಂತಾನೂ ಗೊತ್ತು. ಅಟ್ಲೀಸ್ಟ್ ಒಂದು ಲೈಫ್ ಜಾಕೆಟ್ ಹಾಕ್ಕೊಂಡು ಇಳಿಯೋಣ ಅಂತ ಟೈಮ್ ತಗೊಳ್ಳೋದು ಅಂತಾರಲ್ಲ, ಹಂಗೆ ಟೈಮ್ ತಗೊಂಡಿದ್ದಾರೆ CM ಅಂತ ಮತ್ತೆ ಒಗಟೊಗುಡಾಗಿ ಹೇಳ್ತಾ ಬಂದರು ನಮ್ಮ ಗುಸುಗುಸು ಗೋವಿಂದಣ್ಣ. ಅವ್ರು ಏನೇ ನೀರು ಆಳ ಅಂದರೂ ಅದರಲ್ಲಿ ರಾಜಕೀಯದ ಆಳ ಇದ್ದೇ ಇರುತ್ತಲ್ಲ. ರಾಜ್ಯದಲ್ಲಿ ನಡೀತಾ ಇರೋ ಪೊಲಿಟಿಕ್ಸ್ನ ಆ ಆಳ ಅಗಲ ನಮ್ಮ ಗೋವಿಂದಣ್ಣನ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ನೋಡ್ಕೊಂಬ. ನಾನು ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ನಿಜವಾದ ಶ್ರದ್ಧೆ, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿಡಿದ್ದೇನೆಂದು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ಭಯ ಅಥವಾ ಪಕ್ಷಪಾತವಿಲ್ಲದೆ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಅಯ್ಯೋ, ಮಿನಿಸ್ಟ್ರು ಮಾಡ್ಲಿಲ್ಲ ಅಂತ ಈಗ ನಡೀತಿರೋ ಈ ಗಲಾಟೆನೆ ಬಹಳ ದೊಡ್ಡದು ಅಂತ ಅನ್ಕೊಂಡಿದ್ದಾರೆ. ಅವರಿಗೆ ಗೊತ್ತಿಲ್ಲ ಇದು ಜಸ್ಟ್ ಟ್ರೈಲರು ಅಂತ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಮತ್ತೆ ನಮ್ ಕುತೂಹಲ ಕೆಣಕೋಕೆ ಅಂತಾನೆ ಬಂದಂಗೆ ಬಂದ್ರು ನಮ್ ಗೋವಿಂದಣ್ಣ. ಅರೇ ಗೋವಿಂದಣ್ಣ, ಏನ್ ಹೇಳ್ತಿದ್ದೀರಾ ನೀವು? ಯಾವ ಗಲಾಟೆ, ಯಾವ ಫೈಟು, ಯಾವ್ದು ಟ್ರೇಲರು, ಯಾವ್ದು ಪಿಕ್ಚರು ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಕ್ಯಾಬಿನೆಟ್ ನ ಅಸಲಿ ಪಿಕ್ಚರ್ ಕತೆ.
ವಿಷಯ ಏನಪ್ಪಾ ಅಂದ್ರೆ ಸಂಪುಟ ವಿಸ್ತರಣೆಯಾಗಿ 2 ದಿನ ಕಳೆಯಿತು. ಆದ್ರೆ ಖಾತೆ ಹಂಚಿಕೆ ಮಾತ್ರ ಆಗಿಲ್ಲ. ವಿಸ್ತರಣೆ ಆದಾಗಿನಿಂದ ಮಂತ್ರಿ ಪಟ್ಟ ಸಿಕ್ಕದವರ ಗಲಾಟೆ ಇನ್ನೂ ಮುಗಿದಿಲ್ಲ. ಆ ಗಲಾಟೆ ಮುಗಿದೇ ಇರೋದ್ರಿಂದಾನೇ ಸಿಎಂ ಖಾತೆ ಹಂಚಿಕೆಗೆ ಕೈಯೇ ಹಾಕಿಲ್ಲ ಅನ್ನೋದು ವಿಧಾನಸೌಧದ 3ನೇ ಮಹಡಿಯ 323A ಕೊಠಡಿಯ ಮೂಲಗಳ ಮಾಹಿತಿ. ಅರೆ ಇದೊಳ್ಳೆ ಕತೆ ಆಯ್ತಲ್ಲ, ಇವತ್ತಲ್ಲ ನಾಳೆ ಖಾತೆ ಹಂಚಿಕೆ ಮಾಡ್ಲೇಬೇಕಲ್ಲ ಅಂತ ಕೇಳಿದ್ರೆ ವಿಧಾನಸೌಧದ ಮೂಲಗಳೇ ಹೇಳ್ತಿರೋದೇನಪ್ಪ ಅಂದ್ರೆ, ಒಂದ್ ಕಡೆ ಸಿಎಂ ಸದ್ಯ ಬಂಡೆದ್ದು ರಾಜೀನಾಮೆಗೆ ಮುಂದಾಗಿದ್ದ ಶಾಸಕರನ್ನ ತಮ್ಮ RIF ಟೀಮ್ನ ಮೂಲಕ ಕರೆಸ್ಕೊಂಡು ತಾವೇ ಮಾತಾಡಿ ಸಮಾಧಾನ ಮಾಡ್ತಿದ್ದಾರೆ. ಇದರ ಮಧ್ಯೆ ಸಿದ್ದರಾಮಯ್ಯನವರ ಟೀಮಿಂದ ಪ್ರಬಲ ಖಾತೆಗಳಿಗೆ ಬೇಡಿಕೆಯೂ ಬರ್ತಿದೆ. ಹೇಗೋ ಅಳೆದು ತೂಗಿ ಖಾತೆ ಹಂಚಿಕೆ ಮಾಡಿಬಿಡೋಣ ಅಂದ್ರೆ ಸಮಸ್ಯೆ ಸಿಎಂ ಬುಡಕ್ಕೆ ಬಂದಿವೆ ಅಂತಿವೆ ಅದೇ ವಿಧಾನಸೌಧದ 3ನೇ ಮಹಡಿಯ ಮೂಲಗಳು. ಏನದು ಸಿಎಂ ಬುಡಕ್ಕೆ ಬಂದಿರೋ ಸಮಸ್ಯೆ ಅಂದ್ರೆ, ಸರ್ಕಾರಿ ನಿವಾಸ ಕಾವೇರಿಯಿಂದ ಉರುಳಿರುವ ದಾಳ. ಅದೇನು ಅಂತ ಕಾವೇರಿ ನಿವಾಸದ ಮೂಲಗಳನ್ನ ಕೇಳಿದ್ರೆ ಅವರು ಹೇಳ್ತಿರೋದು ಇದು ಅಷ್ಟು ಸುಲಭವಾಗಿ ಎದುರಿಸಬಹುದಾದ ದಾಳ ಅಲ್ಲ ಅಂತ. ಅಂತದ್ದೇನಿದೆ ಅಂತ ನೋಡಿದ್ರೆ, ಸಿಎಂ ಕಳೆದ ಬಾರಿಯೇ KH ಮುನಿಯಪ್ಪ ಹಾಗೂ ರಾಮಲಿಂಗಾರೆಡ್ಡಿ ಅವರಿಗೆ ಸಂಪುಟ ವಿಸ್ತರಣೆ ನಂತರ ಖಾತೆ ಹಂಚಿಕೆ ವೇಳೆ ತಮ್ಮ ಬೇಡಿಕೆಗಳನ್ನ ಪರಿಗಣಿಸಿ ಖಾತೆ ಹಂಚಿಕೆಯಲ್ಲಾದ ಎಡವಟ್ಟನ್ನ ಸರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಹೀಗಾಗಿ ಈಗ ಖಾತೆ ಮರು ಹಂಚಿಕೆ ಮಾಡೋಣ ಅಂದ್ರೆ ಸರ್ಕಾರಿ ನಿವಾಸ ಕಾವೇರಿಯಿಂದ ಬಿದ್ದ ದಾಳ ಅದಕ್ಕೆ ಅಡ್ಡಿಯಾಗಿದೆ. ಅದೇನು ಅಂದ್ರೆ ಖಾತೆ ಮರು ಹಂಚಿಕೆ ಮಾಡೋದೇ ಆದ್ರೆ ಹಣಕಾಸು ಖಾತೆಯನ್ನು ಒಳಗೊಂಡಂತೆ ಮರು ಹಂಚಿಕೆ ಆಗ್ಬೇಕು ಅನ್ನೋದು ಆ ದಾಳ. ಆ ಹಣಕಾಸು ಖಾತೆ ಮೇಲೆ ಯಾರು ಕಣ್ಣಿಟ್ಟಿದ್ದಾರೆ ಅಂದ್ರೆ ಅದು ಬಸವರಾಜ ರಾಯರೆಡ್ಡಿ ಎನ್ನುತ್ತಿವೆ ಅದೇ ಕಾವೇರಿ ಮೂಲಗಳು. ಸಿಎಂ ಕೈಯಲ್ಲಿರೋ ಹಣಕಾಸು ಖಾತೆಗೆ ಕೈ ಹಾಕಿರೋದು ಒಂದ್ ಕಡೆ ಆದ್ರೆ, ಮುನಿಯಪ್ಪ ಕೇಳಿದ ಸಮಾಜ ಕಲ್ಯಾಣ ಇಲಾಖೆಯ ಮೇಲೆ 5 ಜನರ ಕಣ್ಣಿದೆ. ಅದರಲ್ಲಿ ಸತೀಶ್ ಜಾರಕಿಹೊಳಿಯಿಂದ ಹಿಡಿದು ದಲಿತ ಶಾಸಕರೆಲ್ಲರ ಪಟ್ಟಿದೆ. ಇಂತಹ ಪಟ್ಟುಗಳೇ ಸಿಎಂಗೆ ಇಕ್ಕಟ್ಟು ತಂದಿರೋದ್ರಿಂದ ಖಾತೆ ಪಟ್ಟಿ ಬಿಡುಗಡೆಯೇ ತುಟ್ಟಿಯಾಗಬಹುದು ಅಂತ ಸಿಎಂ ಈಗ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಖಾತೆ ಪಟ್ಟಿಯನ್ನ ಬಟ್ಟಿ ಇಳಿಸುವ ಪ್ರಕ್ರಿಯೆಯಂತೆ ನಿಧಾನವಾಗಿ ಮಾಡ್ತಿರೋದು ವಿಧಾನಸೌಧದ 3ನೇ ಮಹಡಿಯಿಂದ ಒಳನೋಟಕ್ಕೆ ಕಂಡಿದೆ. ಇದು ಇನ್ನೊಂಥರ ಮಜಾ ಇದೆ. ಸಿಎಂ ಬುಡಕ್ಕೆ ಬಂತು, ಈಗ ಖಾತೆ ಖ್ಯಾತೆ ಅರ್ಥ ಮಾಡ್ಕೊಳ್ಳೋದು ಸುಲಭ ಅಲ್ಲ. ಈ ಖಾತೆ ಕಥೆನ ಬಸವರಾಜ ರಾಯರೆಡ್ಡಿ ಅವರಿಗೆ ಸಿಎಂ ಖಾತೆನೇ ಬೇಕಂತೆ. ಇದನ್ನು ಹೆಂಗೆ ಸಮಾಧಾನ ಪಡಿಸ್ತಾರೆ ಅನ್ನೋಂಥದ್ದು ಈಗ DK ಶಿವಕುಮಾರ್ ಅವ್ರ ಮುಂದೆ ಇರೋ ಇನ್ನೊಂದು ಸವಾಲು. ಉಳಿದಿದ್ದೆಲ್ಲ ಬಿಟ್ಟರು ಏನು ಕೇಳಿದ್ರು, ಹಣಕಾಸು ಖಾತೆ ಕೊಡಿ ಅಂತ. ಹಣಕಾಸು ಖಾತೆ ಯಾರ ಹತ್ರ ಇದೆ? DK ಶಿವಕುಮಾರ್ ಅವ್ರ ಹತ್ರ ಇದೆ. DK ಶಿವಕುಮಾರ್ ಅವರು ತಮ್ಮ ಚೊಚ್ಚಲ ಬಜೆಟ್ ಮಂಡನೆ ಮಾಡಬೇಕು, ಹಣಕಾಸು ಖಾತೆಯನ್ನು ತಮ್ಮ ಹತ್ರನೇ ಇಟ್ಕೊಂಡು ಅಂತ ಲೆಕ್ಕಾಚಾರ ಹಾಕೊಂಡು ಕೂತಿದ್ರೆ, ಬಸವರಾಜ ರಾಯರೆಡ್ಡಿ ಅವರು ಮೊನ್ನೆ ಪ್ರಮಾಣ ವಚನ ತಗೊಂಡು ಈಗ DK ಶಿವಕುಮಾರ್ ಅವರೇ ನಿಮ್ಮ ಖಾತೆನೇ ಕೊಟ್ಬಿಡಿ ಅಂತ ಕೇಳ್ತಿದ್ದಾರಂತೆ. ಖಾತೆ ಪುನರ್ ವಿಂಗಡಣೆಗೆ ಕೈ ಹಾಕಿದರೆ ಅಷ್ಟೇ ಕತೆ, ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ವೀರೇಂದ್ರ ಅವ್ರನ್ನ ಕೇಳೋಣ. ವೀರೇಂದ್ರ ಅವರೇ, ಗುಸುಗುಸು ಗೋವಿಂದ ಅಣ್ಣವರು ಈ ವಿಚಾರವಾಗಿ ಏನಾದರೂ ಮಾತಾಡಿರೋ? ನನಗೆ ಈ ವಿಚಾರವನ್ನು ನೋಡಿದಾಗ ನನಗೊಂದು ಸ್ವಾರಸ್ಯ ನೆನಪಾಗ್ತಾ ಇದೆ. ಹಾಸ್ಯ ಸ್ವಾರಸ್ಯ. ಇಫ್ ಐ ಆಮ್ ನಾಟ್ ರಾಂಗ್, ಈ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತ ಸಂದರ್ಭದಲ್ಲಿ ST ಸೋಮಶೇಖರ್ ಅವರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತ ಸಂದರ್ಭ. ರಾಜ್ಯಪಾಲರು ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡ್ತಾ ಇರ್ತಾರೆ. ಈ ರಾಜ್ಯದ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತೇನೆ ಅಂತ ಹೇಳುವಾಗ ಬಾಯಿ ತಪ್ಪಿ ಸೋಮಶೇಖರ್ ಅವರು ಏನ್ ಹೇಳ್ತಾರೆ, ಮುಖ್ಯಮಂತ್ರಿ ಅಂತ ಅಂದ್ಬಿಡ್ತಾರೆ. ಮೇ ಬಿ ಆ ಸೋಮಶೇಖರ ಇರಬೇಕು ಅಂತ ಅನ್ಕೋತೀನಿ. ಅವಾಗ ಯಡಿಯೂರಪ್ಪ ಅವರು ಲುಕ್ ನೋಡ್ಬೇಕು. ಕೇಳಿಸ್ಕೊಳ್ಳಿ, ನೀವು ಗುಸುಗುಸು ಗೋವಿಂದ ನನಗೆ ಬಹಳ ಆತರ ಮಾಡ್ತೀರಿ. ಕೇಳಿಸ್ಕೊಳ್ಳಿ, ಯಡಿಯೂರಪ್ಪ ಅವ್ರ ಲುಕ್ ಹೆಂಗಿತ್ತು ನೋಡ್ಬೇಕಾಗಿತ್ತು. ನೀವು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದ್ರ ನಾನೇನಕ್ಕಿದ್ದೀನಿ ಇಲ್ಲಿ ಅನ್ನೋ ತರ. ಹಂಗೆ DK ಶಿವಕುಮಾರ್ ಅವರು ಹಣಕಾಸು ಖಾತೆನ ತಮ್ಮ ಹತ್ರ ಇಟ್ಕೊಂಡು ಬಜೆಟ್ ಮಂಡನೆ ಮಾಡಬೇಕು ಅಂತ ರೆಡಿ ಆಗಿ ಕೂತ್ಕೊಂಡಿದ್ರೆ, ಮೊನ್ನೆ ಬಸವರಾಜ ರಾಯರೆಡ್ಡಿ ಅವರು ಪ್ರಮಾಣ ವಚನ ತಗೊಂಡು ಮಂತ್ರಿಯಾಗಿ ಈಗ ಹಣಕಾಸು ಖಾತೆನೇ ಕೊಟ್ಬಿಡಿ ನನಗೆ ಅಂತಂದ್ರೆ ಇದು ಯಾವ ಲೆಕ್ಕ ಅಂತ DK ಶಿವಕುಮಾರ್ ಅವ್ರದ್ದು ಈಗ ಕರೆಕ್ಟ್. ಇಲ್ಲ, ನೀವು ಹೇಳಿದ್ದು ನಾನು ಅಲ್ಲಿದ್ದೆ. ಇನ್ಫ್ಯಾಕ್ಟ್ ಅವತ್ತು ಸಂಪುಟ ವಿಸ್ತರಣೆ ಆಗುವಾಗ ಕರೆಕ್ಟ್ ಹಂಗಾರೆ ನಾ ಹೇಳಿದ್ದು. ನೀವು ಹೇಳಿದ್ 100% ಸರಿ. ಆದ್ರೆ ಸೋಮಶೇಖರ್ ಅಲ್ಲ, ಮಾಧುಸ್ವಾಮಿ ಇದ್ರಲ್ಲ, ಮಾಧುಸ್ವಾಮಿ ಅವ್ರ ಹತ್ರ ಹೇಳಿದ್ದು. ಅವರು ಸರಾಗವಾಗಿ ಓದ್ತಾರೆ. ಅವ್ರೇನು ನಗು ಬಂತು. ಅಲ್ಲ, ವಿಶೇಷ ಏನ್ ಗೊತ್ತಾ, ಈಗ ನೀವು ನೆನೆ ನೋಡ್ತಿದ್ರಿ, ಎಲ್ಲ ನೋಡ್ಕೊಂಡು ಓದ್ತಾರೆ. ಮಾಧುಸ್ವಾಮಿ ಅವ್ರದ್ದು ಹಂಗಲ್ಲ, ಅವ್ರು ಹಂಗೆ ಸರಾಗವಾಗಿ ಓದ್ತಾರೆ. ಅವರು ಹಂಗೆ ಓದ್ತಾ ಅವ್ರಿಗೆ ಅಂದ್ರೆ ಒಂಥರ ಬಾಯ್ಪಟ ಆದಂಗೆ ಓದ್ತಾ ಮಂತ್ರಿಯಾಗಿ ಏನೋ ಬದಲು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದೇನೆ ಅಂದ್ಬಿಟ್ರು. ಯಡಿಯೂರಪ್ಪನವ್ರು ಹಿಂಗೆ ತಿರುಗಿ ನೋಡಿದ್ರು, ಅಬ್ಬಾ ಏನಪ್ಪ ನನ್ನ ಕುರ್ಚಿಗೆ ಕಣ್ಣು ಹಾಕ್ಬಿಟ್ಟಲ್ಲ ಅಂತೇಳಿ. ಮತ್ತು ಮಾಧುಸ್ವಾಮಿ ಅವ್ರು ಪರಮಾಪ್ತರು ಇವರಿಗೆ, ಯಡಿಯೂರಪ್ಪನವರಿಗೆ. ಯಾರೋ ಈಗ ವಿರೋಧಿ ಬಣದಲ್ಲಿ ಇದ್ದವನು ಅಂದ್ರೆ ಬೇಕಂತ ಮಾಡ್ದ ಅನ್ಕೋಬೋದು, ಇವರ ಪರಮಾಪ್ತ ಮತ್ತವರು. ಹಿಂಗಿರುವಾಗ ಅಲ್ಲ, ಇವತ್ತು ಈಗ ಪಾಲಿಟಿಕ್ಸು ಅದರ ಲಾಜಿಕ್ಕು ಎಲ್ಲ ಚೇಂಜ್ ಆಗಿದೆ, ಆ ಡೈನಮಿಕ್ಸ್ ಚೇಂಜ್ ಆಗಿದೆ, ಆ ಅಲ್ಗರಿದಮ್ಮೇ ಚೇಂಜ್ ಆಗಿದೆ. ಈಗ
ಅದನ್ನ ಇನ್ನೊಮ್ಮೆ ಮಾತಾಡೋಣ ಪಾಟೀಲ್ರೆ. ಆದ್ರೆ ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಅವತ್ತು ಹೆಂಗೆ ಯಡಿಯೂರಪ್ಪನವ್ರು ನೋಡಿದ್ರಲ್ಲ, ಇವತ್ತು ಹಂಗೆ ಡಿ ಕೆ ಶಿವಕುಮಾರ್ ಅವರು ರಾಯರೆಡ್ಡಿ ಕಡೆ ನೋಡ್ತಾ ಇರ್ಬೋದು ಅಂತ. ಇದು ಏನಂತಂದ್ರೆ ಇಲ್ಲೊಂದು ಕಾಮನ್ ಫ್ಯಾಕ್ಟರ್ ವೀರೇಂದ್ರ. ಏನ್ ಕಾಮನ್ ಫ್ಯಾಕ್ಟರು? ಅಲ್ಲಿ ಬಸವರಾಜ ಹೊರಟ್ಟಿ ಅವರ ಹಿಂದೆ ಇರೋದು ಸಿದ್ದರಾಮಯ್ಯ. ಹೌದು. ಇಲ್ಲಿಯೂ ಬಸವರಾಜ ರಾಯರೆಡ್ಡಿ ಹಿಂದೆ ಇರುವಂತದ್ದು ಸಿದ್ದರಾಮಯ್ಯ. ಇನ್ನೊಂದು ಕಾಮನ್ ಫ್ಯಾಕ್ಟರ್ ಏನು ಅಂತಂದ್ರೆ, ಅಲ್ಲೂ ಬಸವರಾಜ್, ಇಲ್ಲೂ ಬಸವರಾಜ್. ಅದು ಬಸವರಾಜ ಹೊರಟ್ಟಿ, ಇದು ಬಸವರಾಜ ರಾಯರೆಡ್ಡಿ. ಕರೆಕ್ಟ್. ಈಗ ಸಿದ್ದರಾಮಯ್ಯ ಅವ್ರಿಗೆ ಒಂದು ಹಿರಿಮೆ ಗರಿಮೆ ಇದೆ. ಏನದು? 17 ಸಾರಿ ಬಜೆಟ್ ಮಂಡನೆ ಮಾಡಿದ್ರು ಸಿದ್ದರಾಮಯ್ಯ ಅವರು ಅಂತ ಹೇಳಿ. ಹೌದು. ಸಿದ್ದರಾಮಯ್ಯ ಅವರು 17 ಸಲ ಬಜೆಟ್ ಮಂಡನೆ ಮಾಡಿದ್ದು ನಿಜ. ಅದರ ಜೊತೆಗೆ ಈಗ ಅದೇ ಅಂತ ಸಿದ್ದರಾಮಯ್ಯ ಅವ್ರಿಗೆ ರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರಾಗಿದ್ದವರಲ್ಲ. ಹೌದು. ಸೊ ನಮ್ಮ ಆರ್ಥಿಕ ಸಲಹೆಗಾರರಾಗಿದ್ದಂಥವ್ರು ಆ ಹಣಕಾಸು ಖಾತೆಯನ್ನು ನಿಭಾಯಿಸಲಿ ಅನುಭವ ಇದೆ ಅನ್ನುವಂಥ ಲೆಕ್ಕಾಚಾರ ಇರ್ಬೇಕು ಸಿದ್ದರಾಮಯ್ಯ ಅವರದ್ದು. ಏನಂತೀರಿ? ಹೌದು, ನಿಜ. ಅದು ಮತ್ತೇನು ಗೊತ್ತಾ, ಪ್ರತಿಯೊಬ್ಬರಿಗೂ ಒಂದೊಂದು USB ಇರುತ್ತೆ. ಇವ್ರದ್ದು ಯಾವುದು ಅಂದ್ರೆ ಅದು ಯಾರ್ದು? ರಾಯರೆಡ್ಡಿ ಅವ್ರದ್ದು ಈ ಫೈನಾನ್ಸ್. ಅವ್ರು ಇನ್ಫ್ಯಾಕ್ಟ್ ಈಗಷ್ಟೇ ಅಲ್ಲ ಪಟ್ಲ್ರೆ, ನಾವು ಭಾಳ ಸತಿ ನೋಡಿದ್ದೀವಿ, ಈ ಬಜೆಟ್ ಮಂಡನೆ ಮಾಡಿದಾಗೆಲ್ಲ ಅವ್ರದ್ದೊಂದು ವಿಶೇಷವಾದ ಚರ್ಚೆಯಲ್ಲಿ ಭಾಗಿದಾರಿಕೆ ಇರುತ್ತೆ, ಆಯಿತಾ? ಅದನ್ನು ಮುಖ್ಯವಾಗಿ ಅದು ಸರ್ಕಾರದಲ್ಲಿದ್ದಾಗಲೂ ಅಷ್ಟೇ, ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಸರ್ಕಾರ ಮಂಡನೆ ಮಾಡಿದಂಥ ಬಜೆಟ್ನ ಬಗ್ಗೆ ರಾಯರೆಡ್ಡಿ ಅವರ ಚರ್ಚೆ ಇರುತ್ತಲ್ಲ, ಅದರಲ್ಲಿ ಮತ್ತೆ ಅದು ಭಾಳ ಕಾಂಟ್ರವರ್ಷಿಯಲ್ ಆಗುತ್ತೆ. ಅಲ್ಲಿ ಭಾಳಷ್ಟು ಚರ್ಚೆಗೆ, ವಾಕ್ಸಮರಕ್ಕೆ, ಮಾತಿನ ಚಕಮಕಿಗೆ ಸದನದಲ್ಲಿ, ನಾವೆಲ್ಲ ಸದನದಲ್ಲಿ ನಿಂತು ನೋಡೋದನ್ನ ಹೇಳ್ತಾ ಇರೋದು ಇದು. ಈಗ ಎಷ್ಟೋ ಜನ ಈ ಫೈನಾನ್ಸ್ ಅದ್ರ ಬಗ್ಗಿನ ಚರ್ಚೆ ಅಂದರೆ ಬೋರಿಂಗ್ ಅಂತಲೇ ಎದ್ದೋಗ್ಬಿಡ್ತಾರೆ. ಬಟ್ ಇವರು ನಮ್ಮ ರಾಯರೆಡ್ಡಿ ಅವರು ಮಾತಿಗೆ ನಿಂತರೆ ಅಲ್ಲೊಂದು ಮಾತಿನ ಚಕಮಕಿ, ವಾಕ್ಸಮರ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರ ಅಂಕಿಅಂಶ ಎಲ್ಲ ತಗೊಂಡು ಬಂದಿರ್ತಾರೆ. ಈ ಕಡೆ ಇರೋರು ಅದನ್ನ ಕೇಳಕ್ಕಾಗದೆ ಎದ್ದು ನಿಂತು ವಾದ ಕೇಳಿತಾರೆ. ಹಿಂಗಾಗಿ ಅದು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಈಗಿರುವಂಥ ಪ್ರಶ್ನೆ ಏನಪ್ಪ ಅಂದರೆ, ಈಗ ರಾಯರೆಡ್ಡಿ ಅವರಿಗೆ ಯಾಕೆ ಫೈನಾನ್ಸೇ ಬೇಕು ಅಂದರೆ, ಅದು ಅವ್ರ USP ಅನ್ನೋದು ಅಷ್ಟೇ ಅಲ್ಲ ವಿಷಯ. ಅದು ಏನು ಗೊತ್ತಾ ಪಾಟೀಲ್ರೆ, ಈ ಹಣಕಾಸು ಖಾತೆ ಅನ್ನೋದು ಅದ್ರಲ್ಲಿ ಬರೀ ಫೈನಾನ್ಸ್, ಎಕನಾಮಿಕ್ಸ್ ಅಷ್ಟೇ ಇಲ್ಲ, ಅದ್ರಲ್ಲಿ ಪಾಲಿಟಿಕ್ಸ್ ಇದೆ. ಇನ್ನು ಫ್ಯಾಕ್ಟ್ ಹೇಳಬೇಕು ಅಂದರೆ, ಫೈನಾನ್ಸು ಎಕನಾಮಿಕ್ಸ್ಗಿಂತ ಜಾಸ್ತಿ ಪಾಲಿಟಿಕ್ಸ್ ಇರೋದು ಅದರಲ್ಲಿ. ಯಾಕೆ ಅಂದರೆ, ಉಳಿದವ್ರು ಎಲ್ಲರೂ ಪಾಟೀಲ್ರೆ ಎಲ್ಲರೂ ಯೋಚನೆ ಮಾಡ್ಬೋದು. ಏನು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಅಧಿಕಾರಿಗಳಿರ್ಬೋದು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಆ ಯೋಜನೆ ತರಬೇಕು, ಈ ಯೋಜನೆ ತರಬೇಕು, ಎಲ್ಲ ಯೋಚನೆ ಮಾಡ್ಬೋದು. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಿದ್ರೆ ಇದೇ ಹಣಕಾಸು ಖಾತೆಯೇ ಬೇಕು, ಈ ಹಣಕಾಸು ಇಲಾಖೆಯೇ ಬೇಕು. ಅದಕ್ಕೆ FD ಕ್ಲಿಯರೆನ್ಸ್ ಅಂತ ಹೇಳ್ತಾರೆ. ಕರೆಕ್ಟ್. ಬಟ್ ನನಗನ್ಸುತ್ತೆ ಈಗ ಸರ್ಕಾರದಲ್ಲಿ ಹಣ ಇಲ್ಲ, ಹಣದ ಬಿಕ್ಕಟ್ಟಿದೆ. ಈಗ ಗುಸುಗುಸು ಗೋವಿಂದಣ್ಣವ್ರ ಮೂಲ ಅಷ್ಟೇ ಅಲ್ಲ, ನಮ್ದು ಮೂಲ ಇದೆ, ನಮ್ದು ನೆಟ್ವರ್ಕ್ ಸ್ಟ್ರಾಂಗ್ ಆಗಿದೆ. ಹೌದೌದು. ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಹೇಳ್ತಾ ಇದ್ರಂತೆ, ಹಣದ ಬಿಕ್ಕಟ್ಟು ಬಹಳ ಇದೆ, ಸಮಸ್ಯೆ ಇದೆ, ಹಿಂಗಾಗಿ ಹಣಕಾಸು ಖಾತೆನ ಕೃಷ್ಣ ಬೈರೇಗೌಡರು ಕೊಟ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಅವಾಗ ಕೃಷ್ಣ ಬೈರೇಗೌಡರು GST ಕೌನ್ಸಿಲ್ ಅಲ್ಲಿ ರಿಪ್ರೆಸೆಂಟೇಟಿವ್ ಆಗಿ ಹೋಗ್ತಾ ಇದ್ರು ಸಿದ್ದರಾಮಯ್ಯ CM ಇದ್ದಾಗ. ಸೊ ಆ ಕೃಷ್ಣ ಬೈರೇಗೌಡರ ಬೇಡವೇ ಬೇಡ, ಸಹವಾಸನೆ ಬೇಡ ಅಂತ ಹೇಳಿದ್ರಂತೆ. ಸೊ ಈಗ ಹಣಕಾಸು ಖಾತೆ ಅಷ್ಟು ಅಟ್ರಾಕ್ಟಿವ್ ಆಗಿ ಉಳಿದಿದೆಯಾ? ಯಾಕೆ ಇವರು ಖಾತೆ ಬೇಕು ಅಂತ ಹೇಳ್ತಿದ್ದಾರೆ ರಾಯರೆಡ್ಡಿ? ಮತ್ತೊಂದಿದೆ ಪಾಟೀಲ್ರೆ, ಪೊಲಿಟಿಕಲ್ ಬ್ರ್ಯಾಂಡಿಂಗ್ ಅಂತ ಹೇಳ್ತಾರೆ. ನೋಡಿ, ಇದ್ರ ಜೊತೆ ಆ ಪೊಲಿಟಿಕಲ್ ಬ್ರ್ಯಾಂಡಿಂಗ್ ಕೂಡ ಇದೆ. ಯಾಕೆ ಹಣಕಾಸು ಖಾತೆ, ಅಯ್ಯೋ ದುಡ್ಡೇ ಇಲ್ವಲ್ಲಪ್ಪ, ಎಲ್ಲ ಗ್ಯಾರಂಟಿಗೆ ಹೋಗುತ್ತೆ. ಈಗ ಮೊದಲೆಲ್ಲ ಯಾಕೆ ನೋಡಿ, ಆಲ್ಮೋಸ್ಟ್ ಪಾಟೀಲ್ರೆ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಬಜೆಟ್ ಮಂಡನೆ ಮಾಡ್ತಿದ್ರಲ್ಲ, ಅವರೇ ಹಣಕಾಸು ಖಾತೆಯನ್ನು ಇಟ್ಕೊಂಡಿದ್ರು. ಅಲ್ಲಿಂದ ಮುಂದೆ ಆಲ್ಮೋಸ್ಟ್ ಎಲ್ಲರೂ ಯಾರು ಮುಖ್ಯಮಂತ್ರಿ ಆಗಿದ್ರು ಅವರೇ ಹಣಕಾಸು ಖಾತೆಯನ್ನು ಇಟ್ಕೊಳ್ಳುವಂಥ ಪರಿಪಾಠವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಆ ಎಲ್ಲ ಸಂದರ್ಭದಲ್ಲೂ ಒಂದಿದ್ದೇನೆಂದರೆ, ಅದು ನಾಯಕತ್ವ ಅಂದರೆ ಶಾಸಕರು ಎಲ್ಲರೂ ಅವ್ರ ಹತ್ರ ಬಂದು ಅನುದಾನ ಕೇಳ್ತಾರೆ. ಆ ಅನುದಾನದ ಮೂಲಕ ಶಾಸಕರನ್ನ ಹಿಡಿದಿಟ್ಕೊಳ್ಬಹುದು ಅಂತ. ಈಗ ನೀವು ಹೇಳ್ತಿರೋ ವರ್ಜನ್ ಏನಂದ್ರೆ, ಈ ಹಣಕಾಸು ಖಾತೆ ಇರೋದ್ರಿಂದಾನೇ ಅವ್ರಿಗೆ ದುಡ್ಡು ಕೊಡಕ್ಕಾಗದೆ ಶಾಸಕರೆಲ್ಲ ದೂರ ಆಗ್ಬಿಡ್ತಾರಲ್ಲ, ಇನ್ನೆಂಗೆ ಪರಿಸ್ಥಿತಿ, ಇದನ್ನ ಯಾಕೆ ಕೇಳ್ತಾರೆ ಆ ಖಾತೆನ ಅಂತ. ಆದರೆ ಅಲ್ಲೊಂದು ಪೊಲಿಟಿಕಲ್ ಬ್ರ್ಯಾಂಡಿಂಗ್ ಇದೆ. ಮೇನ್ ಪಾಯಿಂಟ್ ಹೇಳಿ ಮುಗಿಸ್ತೀನಿ ಪಾಟೀಲ್ರೆ. ಈಗ ನಾವು 2026 ಇದ್ದೀವಿ. ಈ ಸರ್ಕಾರದ ಪೂರ್ಣ ಪ್ರಮಾಣದ ಬಜೆಟ್ ಅಂತ ಮಂಡನೆ ಆಗೋದು 2027 ಮಾರ್ಚಲ್ಲಿ. 2028ರಲ್ಲಿ ಎಲೆಕ್ಷನ್ ಬಜೆಟ್ ಅದು ಬರೀ ವೋಟರ್ ಅಕೌಂಟ್ ಅಂತ ಹೇಳ್ತಾರೆ, ಲೇಖಾನುದಾನ ಅಂತಾರೆ. ಅಂದ್ರೆ ಬರೀ ಎಲೆಕ್ಷನ್ಗೆ ಘೋಷಣೆ ಮಾಡ್ಕೊಂಡು ಹೋಗೋದಷ್ಟೇ. ಆ 27ರ ಬಜೆಟ್ ಮಂಡನೆ ಮಾಡೋದು, ಸದನದಲ್ಲಿ ನಿಂತು ಬಜೆಟ್ ಪ್ರೆಸೆಂಟ್ ಮಾಡೋದು, ತನ್ನ ವಿಷನ್ ಹೇಳೋದು, ಒಂದು ಪೊಲಿಟಿಕಲ್ ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕಿರುವಂತ ಅವಕಾಶ ಬಳಸ್ಕೋಬೇಕು ಅಂತಲೇ ಈ ಪ್ಲಾನ್ ನಡೀತಾ ಇದೆ. ಏನಾಗುತ್ತೆ ನೋಡೋಣ. ಥ್ಯಾಂಕ್ ಯು ವೀರೇಂದ್ರ.